ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ತರಬೇಕಂತ ದಲಿತ ಸಂಘಟನೆಗಳಿಂದ ಆಗ್ರಹ ಜೋರಾಗ್ತಾ ಇದೆ. ಸದ್ಯ ವಿಧಾನಸಭೆ ಚುನಾವಣೆಗೂ ಕೂಡ ಮೊದಲು ಒಳ ಮೀಸಲಾತಿ ಜಾರಿಗೆ ಬದ್ಧ ಅಂತ ಕೈಪಡೆ ಅಧಿಕಾರಕ್ಕೆ ಬರುವ ಮೊದಲೇ ಈ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ಈಗಾಗಲೇ 2 ವರ್ಷ ಆಗ್ತಾ ಇದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಒಳ ಮೀಸಲಾತಿ ಜಾರಿಗೆ ತರೋದಕ್ಕೆ ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಅಸಮಾಧಾನಗಳನ್ನ ತೋರ್ಪಡಿಸಿಕೊಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ ಈ ಬಗ್ಗೆ. ಜೊತೆಗೆ ದಲಿತ ಸಚಿವರಿಂದಲೂ ಕೂಡ ಒಳ ಮೀಸಲಾತಿ ಜಾರಿಗೆ ಒತ್ತಡ ಕೂಡ ಜೋರಾಗ್ತಲೇ ಇತ್ತು. ಇವತ್ತು ಸಿಎಂ ಸಿದ್ದರಾಮಯ್ಯ ದಲಿತ ಸಚಿವರ ಜೊತೆ ಸಭೆ ನಡೆಸಿದ್ದಾರೆ. ಇನ್ನು ಸಭೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಮಧ್ಯಂತರ ವರದಿ ಸಲ್ಲಿಕೆ ಬಳಿಕ ಮುಂದಿನ ಕ್ರಮವನ್ನ ತೆಗೆದುಕೊಳ್ಳುವ ಬಗ್ಗೆ ಕೂಡ ರಾಜ್ಯ ಸರ್ಕಾರ ತೀರ್ಮಾನಿಸಲಿದೆ. ನಮ್ಮ ಮೂಲ ಉದ್ದೇಶ ಐಕ್ಯತಾ ಸಮಾವೇಶದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಘೋಷಣೆ ಮಾಡಿದರು. ಅದಿನ ಮ್ಯಾನಿಫೆಸ್ಟೋ ಅಧ್ಯಕ್ಷರಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದು ನೇತೃತ್ವದಲ್ಲಿ ಇವತ್ತು ಅದನ್ನು ಜಾರಿ ಮಾಡೋದರಲ್ಲಿ ಯಾರ್ದು ಏನೂ ಅಭ್ಯಂತರ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಆದಷ್ಟು ಬೇಗ ಮಾಡಬೇಕನ್ನೋ ನಿರ್ಣಯಕ್ಕೆ ಬಂದು ವಿಶೇಷವಾದಂಥ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕರೆದಿದ್ದರು. ನಾವೆಲ್ಲ ಕೂಡ ಅದಾಗಬೇಕಂತ ಒಕ್ಕೂಲಿನಿಂದ ಒತ್ತಾಯ ಮಾಡಿದ್ದೀವಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟ ತಕ್ಷಣ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೊಂದು ಮೀಟಿಂಗನ್ನು ಮಾಡಿ ನಾವು ಆದಷ್ಟು ಬೇಗ ಇದನ್ನು ಜಾರಿ ಮಾಡ್ತೇವೆ. ನಮ್ಮ ಮೂಲ ಉದ್ದೇಶ ಐಕ್ಯತಾ ಸಮಾವೇಶದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಘೋಷಣೆ ಮಾಡಿದರು. ಅದಿನ ಮ್ಯಾನಿಫೆಸ್ಟೋ ಅಧ್ಯಕ್ಷರಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಇದ್ದು ನೇತೃತ್ವದಲ್ಲಿ ಇವತ್ತು ಅದನ್ನು ಜಾರಿ ಮಾಡೋದರಲ್ಲಿ ಯಾರ್ದು ಏನೂ ಅಭ್ಯಂತರ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿ ಆದಷ್ಟು ಬೇಗ ಮಾಡಬೇಕನ್ನೋ ನಿರ್ಣಯಕ್ಕೆ ಬಂದು ವಿಶೇಷವಾದಂಥ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕರೆದಿದ್ದರು. ನಾವೆಲ್ಲ ಕೂಡ ಅದಾಗಬೇಕಂತ ಒಕ್ಕೂಲಿನಿಂದ ಒತ್ತಾಯ ಮಾಡಿದ್ದೀವಿ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಕೊಟ್ಟ ತಕ್ಷಣ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತೊಂದು ಮೀಟಿಂಗನ್ನು ಮಾಡಿ ನಾವು ಆದಷ್ಟು ಬೇಗ ಇದನ್ನು ಜಾರಿ ಮಾಡ್ತೇವೆ. ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು, ಹಿರಿಯರಾದಂಥ ಮುನಿಯಪ್ಪನವರು, ಶಿವರಾಜ್ ತಂಗಡಗಿಯವರು, ತಿಮ್ಮಾಪುರ ಅವರು, ಪ್ರಿಯಾಂಕಾ ಖರ್ಗೆಯವರು ಮತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಒಳ ಮೀಸಲಾತಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇನ್ನಿತರ ಅಧಿಕಾರಿಗಳೆಲ್ಲೂ ಸೇರಿ ಸುದೀರ್ಘವಾಗಿ ಒಳ ಮೀಸಲಾತಿಯ ಜಾರಿಯ ವಿಷಯದಲ್ಲಿ ಆಗಿರ್ತಕ್ಕಂಥ ಪ್ರಗತಿಯನ್ನು ಸಮಿತಿಯ ಅಧ್ಯಕ್ಷರು ಸುದೀರ್ಘವಾದಂಥ ವಿವರಗಳನ್ನು ಒದಗಿಸ್ಕೊಟ್ಟಿದ್ದಾರೆ ಮತ್ತು ಆದಷ್ಟು ಬೇಗ ಈ ಒಂದು ಒಳ ತೋರಿಸಿದೆ. ನಾವು ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ ಅಷ್ಟೇ ಅಲ್ಲ, ಆ ಪ್ರಕ್ರಿಯೆ ಪ್ರಾರಂಭ ಮಾಡಿ ಇವತ್ತು ಯಾವುದೇ ಅಪಾರ್ಟ್ಮೆಂಟಲ್ಲಿ ಯಾವುದೂ ಒಳ ಮೀಸಲಾತಿ ಬರೋರಿಗೆ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಹಾಗೂ ಪ್ರಮೋಷನ್ದನ್ನು ತಡೆ ಹಿಡ್ತಕ್ಕಂಥ. ಇದರ ಅರ್ಥ ಏನಂದರೆ ಸರ್ಕಾರ ಯಾವುದೇ ಪರಿಸ್ಥಿತಿಯಲ್ಲಿ ಒಳ ಮೀಸಲಾತಿಯನ್ನು ತಂದೇ ತರ್ತೀವಿ ಅಂತಕ್ಕಂಥ ದೃಢ ನಿಲುವು ನಮ್ಮೆಲ್ಲ ಶಾಸಕರು ಹಾಗೂ ಸಚಿವರ ಜೊತೆ ನಾವು ಮಾತುಕತೆ ಮಾಡಿ ಮುಖ್ಯಮಂತ್ರಿಗಳು ಆ ಬದ್ಧತೆಯ ಮುಖಾಂತರ ಕೆಲಸ ಪ್ರಾರಂಭ ಮಾಡಿದ್ದಾರೆ. ಮಧ್ಯಂತರ ವರದಿ ಬಂದ ನಂತರ ಅದರ ಆಗುಹೋಗುಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಶೀಘ್ರದಲ್ಲಿಯೇ ಈ ಜಾರಿ ಆಗ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ. ಸಿದ್ದರಾಮಯ್ಯಜಿಯವರು ಇದರ ಬಗ್ಗೆ ಭಾರಿ ದೃಢ ನಿಲುವನ್ನು ಹೇಳಿದ್ದಾರೆ. ಅಲ್ಲಿವರೆಗೆ ಯಾವುದೇ ಅಪಾಯಿಂಟ್ಮೆಂಟ್ ಇಲ್ಲ, ಪ್ರಮೋಷನ್ ಇಲ್ಲ ಅಂದರೆ ಸರ್ಕಾರ ಅದರ ವಿಚಾರದಲ್ಲಿ ಈಗ ಪ್ರಾರಂಭ ಮಾಡಿ. ಮ್ಯಾನಿಫೆಸ್ಟೋನ ಅಧ್ಯಕ್ಷರು ಹಿಂದೆ ನಮ್ಮ ಪಕ್ಷದ ಮ್ಯಾನಿಫೆಸ್ಟೋನ ಅಧ್ಯಕ್ಷ ಪರಮೇಶ್ವರ್ ಸಾಹೇಬ್ರು ಏನು ಅನೌನ್ಸ್ ಮಾಡಿದರು ಅದರ ಪ್ರಕಾರ ಈಗ ಅದಕ್ಕೆ ಒಂದು ಅಧ್ಯಕ್ಷರನ್ನು ಮಾಡಿ ನಾಗಮೋಹನ್ ದಾಸ್ ಅವರ ಜೊತೆಗೆ ಇವತ್ತು ಸಭೆ ಮಾಡಿ ಎಂಪೆರಿಕಲ್ ಡೇಟಾ ಅದರ ಪ್ರಕಾರ ಏನು ಮಾಡಬೇಕಂತ ಏನು ನಿರ್ಧಾರ ಹಿಂದೆ ಮಾಡಿದ್ರು ಅದನ್ನು ಮಧ್ಯಂತರ ವರದಿಯನ್ನು ಇನ್ನೂ ಒಂದು ವಾರದೊಳಗಾಗಿ